बहकी सभी जुबां है. ನಮಸ್ಕಾರ. ನಾವು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಅರಳೂರಲ್ಲಿ PRA ಎಂದರೆ ಭಾಗವಹಿಸುವಿಕೆ ಗ್ರಾಮೀಣ ಮೌಲ್ಯಮಾಪನವನ್ನು ಮಾಡಿದ್ದೇವೆ. ನಾವಿಲ್ಲಿ ಯಾವ್ಯಾವ ನಕ್ಷೆ ಮಾಡಿದ್ದೀವಿ ಅಂದರೆ ಸಾಮಾಜಿಕ ನಕ್ಷೆ, ಬೆಳೆ ಪಿರಾಮಿಡ್, ಚಲನವಲನ ನಕ್ಷೆ, ಹವಾಮಾನ ನಕ್ಷೆ, ಪ್ರವೃತ್ತಿ ವಿಶ್ಲೇಷಣೆ, ಕಾಲಮಾನ ನಕ್ಷೆ, ಚಪಾತಿ ನಕ್ಷೆ, ಮ್ಯಾಟ್ರಿಕ್ಸ್ ಶ್ರೇಯಾಂಕ, ಈ ನಕ್ಷೆ ಎಲ್ಲ ಮಾಡಿದ್ದೀವಿ. Myself Ravish Kumar. Today I am going to explain the chapati map of the Venn diagram. The size of chapati map tells which is more important in the development and the contribution of village. ನನ್ನ ಹೆಸರು ನಾನಿವರ್ಮ. ನಾವು ಇವತ್ತು ಬೆಳೆ ಪಿರಮಿಡ್ ಅನ್ನು ಚಿತ್ರಿಸಿದ್ದೇವೆ. ಇಂದು ಅರಳೂರಲ್ಲಿ ನಾವು ಏನೇನು ಬೆಳೀತಾರೆ ಎಂದು ಅದರ ಮೆಜಾರಿಟಿ ಮೂಲಕ ಪಿರಮಿಡ್ ಅನ್ನು ಮಾಡಿದ್ದೇವೆ. ಇಲ್ಲಿ ಮೊದಲದಾಗಿ ಮೆಜಾರಿಟಿಯಲ್ಲಿ ತೆಂಗನ್ನು ಬೆಳೀತಾರೆ. ಅದರ ಮೂಲಕ ನಾವು ಅದನ್ನು ಮೊದಲನೇ ಪ್ಲೇಸಲ್ಲಿ ಇಕ್ಕಿ ತದನಂತರ ಅಡಿಕೆಯನ್ನು ಬೆಳೀತಾರೆ. ತೆಂಗು ಆದಮೇಲೆ ಅಡಿಕೆಯನ್ನು ಬೆಳೀತಾರೆ. ಅದಾದಮೇಲೆ ರಾಗಿಯನ್ನು ಬೆಳೀತಾರೆ. ರಾಗಿ ನಂತರ ಮೇಜನ್ನು ಬೆಳೀತಾರೆ. ಜೋಳನು ಮೇವು ಪರ್ಪಸ್ಸಿಗಾಗಿ ಬೆಳೀತಾರೆ. ಇದು ನಮ್ಮ ಹರಳೂರು. ಈ ಹರಳೂರಿಂದ ಬೇರೆ ಬೇರೆ ಸ್ಥಳಗಳಿಗೆ ಎಷ್ಟು ಸಲ ಕ್ರಮಿಸ್ತೀರಾ ಹಾಗೂ ಎಷ್ಟೆಷ್ಟು ದೂರ ಇದೆ ಅನ್ನೋದ್ರಿಂದ ಈ ಚಲನವಲನ ನಕ್ಷೆಯಲ್ಲಿ ನಾವು ಗುರುತಿಸಿದ್ದೀವಿ. ಇದು ನಮ್ಮ ಹರಳೂರಿನ ಋತುಮಾನ ನಕ್ಷೆ. ಇದರಲ್ಲಿ ನಾವು 3 ಮಾನದಂಡಗಳನ್ನ ಯೂಸ್ ಮಾಡಿದ್ವಿ. ಒಂದು ರೋಗ ಮತ್ತು ಪೀಡೆಗಳು, ಒಂದು ಮಳೆ, ಒಂದು ಆಳುಗಳ ಲಭ್ಯತೆ. ಇದರಲ್ಲಿ ಪ್ರತಿ ತಿಂಗಳಲ್ಲಿ ನಾವು ವ್ಯತ್ಯಾಸವನ್ನ ಕಾಣಬಹುದು. ನಾನು ಯತೀಶ್ ಗೌಡ. ಇಲ್ಲಿ ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗಿದೆ. ಇಲ್ಲಿ 6 ಮಾನದಂಡಗಳಿವೆ. ರಾಸಾಯನಿಕ ಹಾಗೂ ಸಾವಯವ ಬೇಸಾಯದಲ್ಲಿ ಏನೇನು ವ್ಯತ್ಯಾಸಗಳನ್ನು ಕಾಣಬಹುದೆಂದು ಇಲ್ಲಿ ತಿಳಿಸಲಾಗಿದೆ. ನಾವು ಹರಳೂರಿನ ಪ್ರವೃತ್ತಿ ವಿಶ್ಲೇಷಣೆ ಬಗ್ಗೆ ಚಿತ್ರವನ್ನು ಬಿಡಿಸಿದ್ದೀವಿ. ಇದು ಹರಳೂರು ಪ್ರವೃತ್ತಿ ವಿಶ್ಲೇಷಣೆ ಬಗ್ಗೆ ನಾವು ಹೇಳ್ತಿದ್ದೀವಿ. ಇಲ್ಲಿ 5 ಮಾನದಂಡಗಳು ಇದೆ. ಒಂದು ವರ್ಷ, ಮಳೆ, ಗೊಬ್ಬರ, ಬೋರ್ವೆಲ್ ಹಾಗೂ ಸಾರಿಗೆ ವ್ಯವಸ್ಥೆ. ನಾನು ಸುನಂದ. ನಾವು ಹರಳೂರಿನ ಕಾಲಮಾನ ನಕ್ಷೆಯನ್ನು ಚಿತ್ರಿಸಿದ್ದೇವೆ. ಇದು ಹರಳೂರಿನ ಕಾಲಮಾನ ನಕ್ಷೆ. ಇದು ಯಾವ ಯಾವ ವರ್ಷದಲ್ಲಿ ಯಾವ ಯಾವ ಕಟ್ಟಡ ನಿರ್ಮಾಣವಾಗಿದೆ ಎಂದು ತಿಳಿಸುತ್ತದೆ. ಇದು PRA ಕಾರ್ಯಕ್ರಮದಲ್ಲಿ ನಾವು ಸಮಸ್ಯೆ ಮರ ಮತ್ತು ಪರಿಹಾರ ಮರ ಎಂಬ 2 ಮರಗಳನ್ನು ಮಾಡಲಾಗಿರುತ್ತೆ. ಸಮಸ್ಯೆ ಮರದಲ್ಲಿ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಲಾಗಿರುತ್ತೆ. ಪರಿಹಾರ ಮರದಲ್ಲಿ ಆ ಸಮಸ್ಯೆಗೆ ತಕ್ಕನಾದ ಪರಿಹಾರವನ್ನು ಆ ಕಡೆ ನೀಡಲಾಗಿರುತ್ತೆ. ರೈತರು ಸುಲಭವಾಗಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಫಲಕಗಳನ್ನು ನಾವು GKVK ವಿದ್ಯಾರ್ಥಿಗಳು ಹರಳೂರು ಗ್ರಾಮಸ್ಥರಿಗೆ ಸುಂದರವಾಗಿ ಚಿತ್ರಿಸಿದ್ದೇವೆ.